ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿದೆ ಇವತ್ತು. ಸೊ ಇನ್ನೇನು ಇಲ್ಲೆಲ್ಲರೂ ಕೂಡ ಅಜಿತ್ನಿಗೂ ಭೂಮಿಗೆ ಹೇಗಾದರೂ ಮಾಡಿ ಒಂದು ಮಾಡಬೇಕಂತ ಫ್ಯಾಮಿಲಿ ಎಲ್ಲ ಒಂದಾಗಿರ್ತಾರೆ. ಅಜಿತ್ನ ಮ್ಯಾನೇಜ್ ಮಾಡೋಕ್ಕಂತೂ ತುಂಬಾ ಸತತ ಪ್ರಯತ್ನ ಮಾಡ್ತಿದ್ದಾರೆ ಫ್ಯಾಮಿಲಿ ಎಲ್ಲ. ಅವನು ಏನು ಮಾಡಿದ್ರು ಒಪ್ತಾರಲ್ಲ. ಅಜ್ಜಿ ಇಟ್ಕೊಂಡು ಒಂದು ಕೆಲಸ ಮಾಡು, ಆಂಬುಲೆನ್ಸ್ನ ಫಸ್ಟು ಬರೋಕ್ಕೆ ಹೇಳ್ಬಿಡು. ಯಾಕೆ ಅಂತಂದರೆ ಆಂಬುಲೆನ್ಸ್ ಇಲ್ಲೇ ಇದ್ದರೆ ಆರಾಮಾಗಿ ಇವಾಗ ಅವಳು ಹುಷಾರಿಂದ ಬಿದ್ದೋದ ತಕ್ಷಣವೇ ಹಾಕೊಂಡು ಹೋಗ್ಬೋದು. ಅವಳು ಎದೆ ಹಿಡ್ಕೊಂಡು ಇನ್ನೇನು ವಿಷಯನೆಲ್ಲ ಕೇಳಿಕೊಂಡು ಹಂಗೆ ಸುಸ್ತಾಗಿ ಬಿದ್ದೋಗ್ಬಿಡ್ತಾಳೆ ಅಂತೇಳಿ ಅಜ್ಜಿ ಹೇಳ್ತಾ ಇರ್ತಾರೆ. ಅದನ್ನು ನೆನ್ಪು ಮಾಡಿಕೊಂಡು ಅಜಿತ್ತು ತುಂಬಾ ಫೀಲ್ ಮಾಡಿಕೊಂಡು ಇವಾಗ ನಾನು ಏನು ಮಾಡಬೇಕಂತ ಹೇಳಿ ಫಸ್ಟು ಅಂತೇಳಿ ಹೇಳಿದಾಗ, ನೀನೇನು ಮಾಡೋದು ಬೇಡಪ್ಪ, ಒಂದು ಕೆಲಸ ಮಾಡು, ಭೂಮಿ ಹತ್ರ ಮಾತಾಡು, ಭೂಮಿನ ನಿನ್ನ ರೂಮ್ಗೆ ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಹೇಗಾಗುತ್ತೆ, ಆಗೋದಿಲ್ಲ ಅಂಥೇಳಿ ಹೇಳ್ತಾನೆ. ಹಾಗಾದರೆ ಆಗೋದಿಲ್ಲ ಅಂತಂದರೆ ಬಿಡು, ಇವಾಗ ಸಂಗೀತ ಎದ್ದಾಳ್ತಾಳೆ, ಎದ್ದ ತಕ್ಷಣ ದೊಡ್ಡ ರಾಮಣ್ಣೆ ಮಾಡ್ತಾಳೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾಳೆ. ಆದರೆ ಬೇರೆ ನೀನು ಫೋನ್ ಮಾಡಿ ಕೊಟ್ಟಿದ್ಲು ಭೂಮಿ ಹತ್ರ ಮಾತಾಡು ಅಂತ. ಆ ಹುಡುಗಿ ಮಾತಾಡ್ದಂಗೆ ಟೆರೆಸ್ ಮೇಲೆ ಹೊರಟೋಗ್ಬಿಟ್ಲು ಅವಳು. ಅದು ಬೇರೆ ಅನುಮಾನ ಬಂದಿದೆ. ಇವಾಗ ನಾನು ನಿದ್ದೆ ಮಾತ್ರೆ ಕೊಟ್ಬಿಟ್ಟು ಬಂದಿದ್ದೀನಿ, ಮಲ್ಕೊಂಡಿದ್ದಾಳಂತ ನಚ್ಚಿ ಮನೆಯವರೆಲ್ಲರೂ ಕೂಡ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆ ದೇವಿನಿ ಅಷ್ಟೇ ರಿಕ್ವೆಸ್ಟ್ ಮಾಡ್ತಾಳೆ, ಅಜಿತು ಬೇಗ ನೀನು ಕಾಂಪ್ರಮೈಸ್ ಆಗಪ್ಪ. ಏಕೆ ಅಂತಂದರೆ ಸಂಗೀತಗೆ ತುಂಬ ಸೀರಿಯಸ್ ಆಗಿದೆ ಕಣೋ, ಅವಳಿಗೆ ಹುಷಾರಿಲ್ಲ. ಅದ್ರಾಗೆ ಅವಳು ಶಾಕಿಂಗ್ ವಿಷಯ ಕೇಳೋಂಗಿಲ್ಲ. ಶಾಕಿಂಗ್ ವಿಷಯ ಕೇಳಿದ್ರೆ ಅವಳಿಗೆ ತಿರುಗಿ ಮತ್ತೆ ಹೆಚ್ಚು ಕಮ್ಮಿ ಅಂದರೆ ಏನೋ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಜ್ಜಿ ಇದ್ಕೊಂಡು ಈ ಟೈಮಲ್ಲಿ ನೋಡಪ್ಪ, ನನ್ನ ಮಗಳು ಈಗ ಹೇಗೋ ಚೆನ್ನಾಗಿದ್ದಾಳೆ, ಮತ್ತು ಅವಳು ಚೆನ್ನಾಗಿರಬೇಕು ಅಂತಂದರೆ ನೀವು ಗಂಡ ಹೆಂಡ್ತಿಬ್ರು ಚೆನ್ನಾಗಿರಬೇಕು. ಬಿಡಪ್ಪ ಹೋಗ್ಲಿ, ಆಗಿದ್ದರೆ ಬೇಗ ಆಂಬುಲೆನ್ಸ್ಗೆ ಫೋನ್ ಮಾಡ್ರೋ, ಬರಲಿ ಇಲ್ಲಿ ಕನ್ವಿನ್ಸ್ ಮಾಡೋಣ, ಬೇಗ ಹಾಕ್ಕೊಂಡೋಗ್ಲಿ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅದೆಲ್ಲ ಆದಮೇಲೆ ಸೊ ಆಯಿತು ಅಂತ ಅಜಿತ್ತು ನನಗೆ ಮಾತಾಡಿಸ್ತೀನಿ, ನಾನು ರೂಮಿಗೆ ಸೇರಿಸ್ಕೊತೀನಿ ಅಂತ ಒಪ್ಕೊತಾನೆ. ಇನ್ನು ಅದಾದಮೇಲೆ ಈಗ ಭೂಮಿನ ಒಪ್ಪಿಸ್ಬೇಕಲ್ಲ, ಮನೆಯವರೆಲ್ಲ ಸೇರಿ ಭೂಮಿನ ಹತ್ರ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಭೂಮಿ ಇದ್ಕೊಂಡು ಯಾಕೆ ನನ್ನೆಲ್ಲರೂ ಕರೆಸಿ ಸುಮ್ಮನೆ ನಿಂತಿದ್ದೀರಾ ಅಂತೇಳ್ಬಿಟ್ಟು ಕೇಳ್ತಾಳೆ. ಕೇಳಿದ ತಕ್ಷಣ ಆವಾಗ ಒಬ್ಬೊಬ್ಬರೇ ಹೇಳ್ತಾರೆ, ಈಗ ಏನಾಯಿತು ಗೊತ್ತೇನಮ್ಮ, ನೀನೇನು ಫೋನಲ್ಲಿ ಮಾತಾಡ್ದಂಗೆ ಟೆರೆಸ್ ಮೇಲೆ ಹೊರಟೋಗ್ಬಿಟ್ಟೆ, ಆದರೆ ಇಲ್ಲಿ ಏನು ನಡೀತಾ ಅನ್ನೋದೇನಾದರೂ ಗೊತ್ತಾ ನಿನಗೆ? ನೀನು ಮಾತಾಡಲ್ಲ ಅಜಿತ್ನ ಹತ್ರ, ನೀನು ಅಜಿತ್ನ ಹತ್ರ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ತುಂಬ ಟೆನ್ಷನ್ ಮಾಡಿಕೊಂಡು ಎದೆ ಹಿಡ್ಕೊಂಡು ಹಂಗೆ ಕುಸ್ತು ಬಿದ್ದೋಗ್ಬಿಟ್ಲು. ಅವಳಿಗೇನಾದ್ರು ಎದೆ ನೋವು ಬಂದುಬಿಟ್ಟು ಅಟಾಟಿಕ್ ಬಂದು ತಿರ್ಗಾ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿ ಇದೆಲ್ಲ ಮಾಡಬೇಕಿತ್ತು. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ನೀನು ಅಜಿತ್ ಮಾತಾಡಿಲ್ಲ ಅಂತಂದರೆ ಅವಳು ಮತ್ತೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು, ಹೇಗಾದರೂ ಮಾಡಿ ನೀವಿಬ್ಬರು ಕಾಂಪ್ರಮೈಸ್ ಆಗಬೇಕಮ್ಮ ಅಂತೇಳ್ಬಿಟ್ಟು ಇಲ್ಲಿ ಶ್ರವಣ್ ಹೇಳ್ತಾನೆ. ಅದೆಲ್ಲ ಆಗೋದಿಲ್ಲ ಅಂಥೇಳಿ ಭೂಮಿ ಹೇಳ್ತಾಳೆ. ಸರಿ ಬಿಡಮ್ಮ, ಆಯಿತು, ಆಗೋದಿಲ್ಲ ಅಂತಂದರೆ ಮತ್ತೆ ಯಾಕೆ ನಿನ್ನ ಕನ್ವಿನ್ಸ್ ಮಾಡಬೇಕು, ಸರಿ ಬಿಡು ಆಯಿತು, ಈಗ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ ಅಂಥೇಳಿ ಅಜ್ಜಿ ಹೇಳ್ತಾರೆ. ಅಯ್ಯೋ ಅಜ್ಜಿ ಹಾಗೆಲ್ಲ ಬೇಡ ಅಜ್ಜಿ ಅಂತೇಳ್ಬಿಟ್ಟು ಹೇಳ್ತಾರೆ. ದೇವಿಯನ್ನು ಇದ್ಕೊಂಡು ನೋಡು, ಅತ್ತೆಗೋಸ್ಕರ ಆದರೂ ನೀನು ಇದನ್ನೆಲ್ಲ ಮಾಡಲೇಬೇಕು ಭೂಮಿ, ಹೇಗಾದರೂ ಮಾಡಿ ಅತ್ತೆ ನನ್ನ ತಾಯಿದ್ದಾಗೆ ಅಂತ ಹೇಳ್ತಾ ಇರ್ತೀಯ, ಆದರೆ ಈಗ ಅತ್ತೆಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ ನಿನ್ನ ಕೈಲಿ ಅಂತ ದೇವಿಯನ್ನು ಹೇಳ್ತಾಳೆ. ಹಾಗಂದ ತಕ್ಷಣ ಸರಿ ಆಗಿದ್ದರೆ ನಾನೀಗ ಏನು ಮಾಡಬೇಕು ಅಂತ ಭೂಮಿ ಒಪ್ಕೊತಾಳೆ. ಆಗ್ಬಾ ದಾರಿಗೆ, ನೀನೇನು ಮಾಡೋದು ಬೇಡ ಅಂತೇಳ್ಬಿಟ್ಟು ಏನೋ ಹೇಳೋಕ್ಕೆ ಹೋಗ್ತಾನೆ ರಾಮಣ್ಣ. ಅದನ್ನು ಶ್ರವಣ್ ಕಾಲು ತುಳಿದ್ಬಿಟ್ಟು ಸರಿ ಮಾಡ್ತಾನೆ. ಅಯ್ಯೋ ಏನಾಯಿತು ಮಾವ, ಯಾಕೆ ಅಷ್ಟೊಂದು ಗಾಬರಿ ಪಟ್ರಿ ಅಂತಂದರೆ, ಅದು ಸೀಮೆನಮ್ಮ ತುಳಿದ್ಬಿಡ್ತು ಅಂತಂದರೆ, ಸೀಮೆನ ತುಳಿಯುತ್ತಾ ಅಂತಂದರೆ, ಅಲ್ಲಲ್ಲ ಸೀಮೆ ಕಚ್ಚಕ್ಕೆ ಬಂತಮ್ಮ ಅಂತೇಳಿ ಮತ್ತೆ ಉಲ್ಟಾ ಹಾಕ್ತಾರೆ. ಸೊ ಇವರೆಲ್ಲರೂ ಕೂಡ ತುಂಬ ಗಾಬರಿಯಿಂದ ಭೂಮಿ ಹತ್ರ ಕನ್ವಿನ್ಸ್ ಮಾಡೋಕ್ಕೋಸ್ಕರ ಸುಳ್ಳು ಮೇಲೆ ಸುಳ್ಳು ಹೇಳ್ತಲೇ ಇದ್ದಾರೆ. ಸೊ ಫೈನಲಿ ಭೂಮಿ ಇದ್ಕೊಂಡು ಸರಿ ಆಯಿತು, ಆಗಿದ್ದರೆ ನಾನು ಮಾತಾಡಿಸ್ತೀನಿ. ಸೊ ಅವ್ರು ಸಾಹೇಬ್ರು ಒಪ್ಕೋಬೇಕಲ್ಲ ಅಂತ ಹೇಳಿದಾಗ, ನಾನು ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ತೀನಿ ಅಂತೇಳಿ ಹೇಳ್ತಾರೆ. ಅವರೇನು ಜಿಲ್ಲಾಧಿಕಾರಿನ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಅಂತ ಭೂಮಿ ಹೇಳ್ತಾಳೆ. ನಚ್ಚಿ ಇದ್ಕೊಂಡು ಇಬ್ಬರು ಒಂದೇ ಥರನೇ ಹೇಳ್ತಿದ್ದೀರಲ್ಲ ಅಂದಾಗ, ಮೈದು ಏನು ಹೇಳಿದೆ ನೀನು ಅಂತ ಭೂಮಿ ಕೇಳ್ತಾಳೆ. ಅದೇನಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಅದು ನಚ್ಚಿ ಸುಮ್ಮನಾಗ್ಬಿಡ್ತಾನೆ. ಅಂದರೆ ಅಲ್ಲಿ ಇವನು ಕೂಡ ಹಾಗೆ ಹೇಳಿದ್ನಲ್ವಾ ಅಜಿತ್ತು. ಸೊ ಹಾಗಾಗಿ ಇನ್ನು ಸೊ ಬಂದರೆ ಇಲ್ಲಿ ಸತ್ಯಣ್ಣ ಶ್ರವಣ್ ಇಬ್ಬರು ಕೂಡ ಮತ್ತೆ ಇವನ್ನ ಕಾಂಪ್ರಮೈಸ್ ಮಾಡಿ ಒಂದು ಪ್ಲೇಸಿಗೆ ಸೇರಿಸ್ಬೇಕು, ಇವರಿಬ್ಬರನ್ನ ಮಾತಾಡೋ ಥರ ಮಾಡಬೇಕು ಅಂತ. ಮತ್ತೆ ಬಂದುಬಿಟ್ಟು ಈಗೇನಪ್ಪ, ಈಗ ನೀವಿಬ್ಬರು ಮಾತಾಡೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿ ಶ್ರವಣ್ ಬ್ಲಾಕ್ ಮೇಲ್ ಮಾಡ್ತಾನೆ. ಏನಂತ ಗೊತ್ತಾ,
ನೋಡಪ್ಪ, ನಾನು ಇಷ್ಟು ದಿನ ಹೆಂಡ್ತಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲಿಲ್ಲ. ಈಗ ಹೆಂಡ್ತಿ ಇಲ್ಲ, ಅವ್ರ ಬೆಲೆ ಗೊತ್ತಾಗುತ್ತೆ ಕಣೋ. ಈಗ ನಮ್ಮ ಮನೆಯವರು ನನ್ನ ಒಂದು ಮಾತು ನಿಮ್ಮ ಅತ್ತೆ ರೀ ಅಂತ ಕರೀಲಿ ಅಂತ ಕಾಯ್ತಾ ಇದ್ದೀನಿ. ಮೊದಲೆಲ್ಲ ಒಂದಿನಕ್ಕೆ ಒಂದು ಸರಿ ಆದರೂ 2 ಸರಿ ಆದರೂ ಜಗಳ ಆಡ್ತಲೇ ಇರ್ತಿದ್ವಿ ನಾವು. ಮತ್ತು ಇವಾಗ ಒಂದೇ ಒಂದು ಮಾತು ರೀ ಅಂತ ಕರೀಲಿ ಅಂತ ಕಾಯ್ತಾ ಇದ್ದೀನಿ ಕಣೋ ನಿಮ್ಮ ಶಾರದತ್ತೆ. ಆದರೆ ಅವಳು ಕರೀತಾ ಇಲ್ಲ ಇವಾಗ ಅಂತ ಹೇಳ್ಬಿಟ್ಟು ಅಲ್ಲಿ ಶ್ರವಣ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇಲ್ಲಿ ಇವಳು ದೇವಿಯನ್ನು ಇದ್ಕೊಂಡು, ನೋಡಮ್ಮ ಅವರಿದ್ದಾಗ ನಮಗೆ ಬೆಲೆ ಗೊತ್ತಾಗಲಿಲ್ಲ, ಈಗ ಅವರಿಲ್ಲ. ಒಂದೇ ಒಂದು ಸರಿ ಅವ್ರ ಜೊತೆ ಮಾತಾಡೋಣಂದ್ರೂ ಕೂಡ ಅವರಿಲ್ಲ ನನ್ನ ಪಕ್ಕದಲ್ಲಿ. ಈಗ ನಾನು ಎಷ್ಟು ಗಂಡ ಇಲ್ದಲೇ ಫೇಸ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಭೂಮಿ. ಆದರೆ ಯಾವುದೋ ಒಂದು ವಸ್ತುನ ಕಳ್ಕೊಳಕ್ಕೆ ರೆಡಿ ಇರಬಾರ್ದು. ಸೊ ನೀನು ಹೇಗಾದರೂ ಮಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು ಭೂಮಿ ಅಂತ ಹೇಳ್ಬಿಟ್ಟು ದೇವಿಯನ್ನು ಹೇಳ್ತಾಳೆ. ಸೊ ಇಲ್ಲಿ ಅಜಿತ್ ಇದ್ಕೊಂಡು, ಅಯ್ಯೋ ಮಾವ, ಅಷ್ಟೊಂದೆಲ್ಲ ಸೀರಿಯಸ್ಸಾಗಿ ನೀವು ಬೇಜಾರು ಮಾಡ್ಕೋಬೇಡಿ, ಅಷ್ಟೊಂದೆಲ್ಲ ಯಾಕೆ ಸೀರಿಯಸ್ಸಾಗಿ ಮಾಡ್ಕೊತೀರಾ ಅತ್ತೆ ನೆನ್ಪು ಮಾಡಿಕೊಂಡು, ಸರಿ ಆಗಿದ್ದರೆ ನಾನು ಒಪ್ಕೋತೀನಿ ಬಿಡಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆವಾಗ ಶ್ರವಣ್ಗೂ ಸತ್ಯಣ್ಣಂಗೂ ತುಂಬಾ ಖುಷಿಯಾಗ್ಬಿಡುತ್ತೆ. ಒಬ್ರಿಗೊಬ್ರು ಕೈ ತೊಟ್ಕೊಂಡು ಸರಿ ಆಗಿದ್ರೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ. ಇನ್ನು ಇಲ್ಲಿ ಭೂಮಿ ಕೂಡ ಅಷ್ಟೇ, ಅವ್ರ ಅತ್ತೆನ ಇನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಒಪ್ಕೊಳ್ದಲ್ಲಿ ಇರ್ತಾಳ. ಸರಿ ಆಗಿದ್ದರೆ ನಾನು ಕೂಡ ರೆಡಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ. ಇಲ್ಲಿ ಇವರಿಬ್ಬರು ತಾಯಿ ಮಗಳು ಬಂದುಬಿಟ್ಟು, ಅಂದರೆ ನಿಮ್ಮಿಬ್ರಿಗೂ ಲೊಕೇಶನ್ ಶೇರ್ ಮಾಡ್ತೀನಿ ಅಂತ ಮೊದಲೇ ನಚ್ಚಿ ಹೇಳಿರ್ತಾನೆ. ಇಂಥ ಲೊಕೇಶನ್ಗೆ ಹೋಗಿ ಇಬ್ಬರು ಮಾತಾಡ್ಕೊಂಡು ಬನ್ನಿ ಮನಸ್ಬಿಚ್ಚಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಹೇಳಿದಾಗ ಸರಿ ಆಯಿತು ಅಂತೇಳಿ ಒಪ್ಕೊತಾರೆ. ಇನ್ನು ಇವರಿಬ್ಬರು ತಾಯಿ ಮಗಳು ಬಂದುಬಿಟ್ಟು, ಅಲ್ಲ ಈಗ ನೀನು ಒಂದು ಕೆಲಸ ಮಾಡಬೇಕು ಕಣೆ, ಏನು ಗೊತ್ತಾ, ಅವರಿಬ್ಬರು ಇರೋ ಜಾಗಕ್ಕೆ ನೀನು ಹೋಗಬೇಕು ಅಂತ ಹೇಳಿದಾಗ, ಅಲ್ಲ ಮಾಮ್, ಇವಾಗ ಒಂದು ಕೆಲಸ ಮಾಡೋಣ, ಇವರಿಬ್ಬರು ಈ ಥರ ಮಾಡ್ತಿದ್ದಾರಲ್ವಾ, ನಾವಿವಾಗ ಹೋಗಿ ನಿಜ ಹೇಳಿಬಿಟ್ರೆ ಹೇಗೆ ಭೂಮಿ ಹತ್ರ ಅಜಿತ್ನ ಹತ್ರ, ಈ ರೀತಿ ಮನೆಯವರೆಲ್ಲ ನಿಮ್ಮ ಸೇರ್ಸೋಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅಂತ ಅಂದಾಗ, ಹೋಗಿ ಹೇಳು. ಹೇಳಿದ ತಕ್ಷಣನೇ ಈಗ ಏನಾಗುತ್ತೆ ಗೊತ್ತಾ, ಮನೆಯವ್ರನ್ನೆಲ್ಲ ಸೇರಿಸ್ತಾರೆ. ನಮ್ಗೆ ಯಾಕೆ ಈ ರೀತಿ ಮಾಡಿದ್ರಿ, ಸುಳ್ಳು ಹೇಳಿದ್ರಿ ಅಂತ ಅಜಿತ್ ಭೂಮಿ ಕೇಳ್ತಾರೆ. ಈ ವಿಷಯ ನಿನ್ಗೆ ಯಾರಿಗೆ ಹೇಳಿದ್ದು ಅಂತ ಹೇಳ್ತಾರೆ. ಆವಾಗ ನಿನ್ನ ಕಡೆ ಬೆಳ್ ಮಾಡಿ ತೋರಿಸ್ತಾನೆ ಅಜಿತು. ಆವಾಗ ನಚ್ಚಿಗಿದ್ಕೊಂಡು ಈ ಸಂಸಾರನೇ ಹೊಡಿತೀಯ ನೀನು ಅಂತೇಳಿ ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾನೆ ಅಂತ ಭೂಮಿ ಹೇಳ್ಬಿಡ್ತಾಳೆ. ಸಾರಿ, ದೇವೇನಿ ಹೇಳ್ತಾಳೆ. ಅಯ್ಯೋ ಮಾಮ್, ಇದೆಲ್ಲ ಆಗುತ್ತಾ, ಸರಿ ಬೇಡ ಆಗಿದ್ರೆ ಈಗ ಮತ್ತು ನಾನು ಏನು ಮಾಡಬೇಕು ಮಾಮ್ ಅಂತೇಳಿ ಅಂಜು ಕೇಳ್ತಾಳೆ. ನೀನೇನು ಮಾಡೋದು ಬೇಡ, ಅವರಿಬ್ಬರು ಹೋಗ್ತಾರಲ್ವ, ಆವಾಗ ಹೋಗ್ಬಿಟ್ಟು ಅವ್ರ ಹಿಂದೆನೇ ಅವ್ರು ಏನು ಮಾತಾಡ್ತಾರೆ ಏನಿಲ್ಲ ಅಂಥೇಳಿ ಒಂದು ವಿಡಿಯೋ ಮಾಡಿಕೊಂಡು ಬರಬೇಕು ನೀನು. ಅವರು ಸ್ಟಾರ್ಟಿಂಗಿಂದ ಏನು ಜಗಳ ಶುರು ಮಾಡಿದರು, ಏನಕ್ಕೆ ಜಗಳ ಮಾಡಿದರು ಅಂತ ಎತ್ಕೊತಾರೆ, ಯಾಕೆ ಏನು ಅಂತ, ಮತ್ತು ಯಾವ ಥರ ಇರಬೇಕು ನಾವಿಬ್ಬರು ಅಂತೇಳಿ ಕೂಡ ಮಾತಾಡ್ಕೊತಾರೆ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಬಂದು ಮನೆಯವ್ರಿಗೆ ತೋರ್ಸಂತೆ ಅಂತ ಹೇಳ್ಬಿಟ್ಟು ದೇವಿಯನಿ ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಅಜಿತ್ತು ರೆಡಿಯಾಗಿಬಿಟ್ಟು ಸ್ಕೂಟಿ ಅಂದರೆ ಗಾಡಿನ ತೊಗೊಂಡು ಬುಲೆಟ್ನ ರೆಡಿಯಾಗಿ ನಿಂತಿರ್ತಾನೆ. ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾನೆ. ಭೂಮಿ ಕೂಡ ಬಂದು ನಿಂತ್ಕೊತಾಳೆ. ಅದನ್ನು ಶಾಕಿಂದ ನೋಡ್ತಾಳೆ. ಅವಳು ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳಲ್ಲ, ಅದಕ್ಕೆ ಮುಂದೆ ಬಂದು ನಿಂತ್ಕೊಂಡು ತಿರ್ಗಾ ಹೋಗಿ ಹಿಂದಕ್ಕೆ ಅವಳು ಸೈಕಲ್ ತೊಗೊಂಡು ಬರ್ತಾಳೆ. ನಾನು ಸೈಕಲಾಗಿ ಬರ್ತೀನಿ ಅನ್ನೋ ಅರ್ಥದಲ್ಲಿ. ಅವ್ನು ಗಾಡೀಲಿ ಹೋಗ್ತಾನೆ, ಇವಳು ಸೈಕಲಲ್ಲಿ ಹೋಗ್ತಾಳೆ. ಇಬ್ಬರು ಕೂಡ ಹೋಗ್ತಾರೆ ಡೇಟಿಂಗು. ಇನ್ನು ಇಲ್ಲಿ ಒಂದು ಕಡೆ ಸಂಗೀತ ಎದ್ದು ಬಂದಿರ್ತಾಳೆ. ಯಾಕೆ ನೀವೆಲ್ಲ ಈ ರೀತಿ ಕೂತಿದ್ದೀರಾ ಸೈಲೆಂಟಾಗೆ, ಮನೆಗೆ ಯಾರು ಇಲ್ವಾ, ಇಲ್ಲಿ ಯಾರು ಇಲ್ವಲ್ಲ ಅಂದಾಗ ನಾವೆಲ್ಲ ಇದ್ದೀವಲ್ಲ, ಇನ್ನೇನು ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶ್ರವಣ್ ಇದ್ಕೊಂಡು, ನಿನ್ನ ದೊಡ್ಡ ಮಗ ದೊಡ್ಡ ಸೊಸೆ ಡೇಟಿಂಗ್ ಹೋಗಿದ್ದಾರೆ, ನಿನ್ನ ಬಾವಿ ಪತ್ನಿ ಜೊತೆ ನಚ್ಚಿ ಹೊರಗಡೆ ಹೋಗಿದ್ದೇನೆ ಸುತ್ತಾಕಕ್ಕೆ ಅಂದಾಗ, ಹೌದೇನೋ, ನಿಜ ಹೇಳ್ತಿದ್ಯೇನೋ, ಹೋಗ್ಲಿ ಹಾಗಾದರೆ ಸಂತೋಷವಾಗಿದ್ದರೆ ಸಾಕು ಅಂತ ಸಂಗೀತಮ್ಮ ಹೇಳ್ತಾಳೆ. ಆದರೂ ಕೂಡ ನೀವೆಲ್ಲ ತುಂಬ ಗಾಬರಿಯಿಂದಿರೋದು, ನೀವೆಲ್ಲ ಒಂದು ಸ್ವಲ್ಪ ಚೇಂಜಸ್ ಕಾಣಿಸ್ತಿರೋದು ನಿಮ್ಮ ಮುಖ, ನನಗೆ ತುಂಬ ಡೌಟ್ ಬರ್ತಿದೆ ನೀವು ಮಾಡೋ ವರ್ತನೆಗಳೆಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಅಯ್ಯೋ ಅಕ್ಕ, ಯಾಕಕ್ಕ ಇಷ್ಟೊಂದೆಲ್ಲ ಅನುಮಾನ ಪಡ್ತಿದ್ಯಾ, ನಮ್ಮ ಮೇಲೆ ಇಷ್ಟೊಂದೆಲ್ಲ ಅನುಮಾನ ಯಾಕಕ್ಕ ಪಡ್ತಿದ್ಯಾ ನೀನು ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ರಾಮಣ್ಣ ಕೂಡ ಅದೇ ರೀತಿ ಹೇಳ್ತಾ ಇರ್ತಾನೆ, ನೀವು ಈ ರೀತಿ ಅನುಮಾನ ಪಡಬೇಡಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಜೋಡಿಗಳು ಹೇಗೆ ಬರ್ತಾರೆ ಮನೆಗೆ ಅಂತೇಳಿ ನೋಡೋರಂತ್ರಿ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಅಜಿತ್ತು ಹೋಗಿ ಅದನ್ನೆಲ್ಲ ಸೆಟಪ್ ನೋಡ್ತಾನೆ. ಮತ್ತು ಭೂಮಿ ಕೂಡ ಹೋಗಿ ಸೆಟಪ್ನೆಲ್ಲ ನೋಡ್ತಾಳೆ. ಅಜಿತ್ತು ಲವ್ ಲೆಟ್ರ್ ಬರ್ದಿರ್ತಾಳಲ್ಲ ಭೂಮಿ, ಅದನ್ನೆಲ್ಲ ಒಂದು ಸರಿ ನೆನ್ಪು ಮಾಡ್ಕೊತಾನೆ. ಮತ್ತು ಭೂಮಿ ಕೂಡ ಅಷ್ಟೇ ಲವ್ ಲೆಟ್ರ್ ಬರ್ದಿರ್ತಾನಲ್ಲ ಅಜಿತ್, ಅದನ್ನು ಕೂಡ ನೋಡಿಬಿಟ್ಟು ನೆನ್ಪು ಮಾಡ್ಕೊತಾನೆ. ಸೊ ಒಬ್ರಿಗೊಬ್ರು ಅವ್ರವರೇ ಅಂದ್ಕೊಳ್ಳೋದು. ಇವಳು ಇದ್ಕೊಂಡು ಭೂಮಿ ಫಸ್ಟು, ಹಾಗಿದ್ರೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಇವ್ರಿಗೆ ನನ್ನ ಇವಾಗ ಕ್ಷಮೆ ಕೇಳಿ ರಿಯಲ್ಲಾಗೆ ಇದನ್ನೆಲ್ಲ ಸೆಟಪ್ ಮಾಡಿಸ್ಬಿಟ್ಟು ನನಗೆ ಐ ಲವ್ ಯು ಹೇಳಿ ಮನೆ ಕರ್ಕೊಂಡೋಗಿ ಸಂಸಾರ ಮಾಡೋಣ ಭೂಮಿ ಅಂತ ಹೇಳ್ತಾರೆ ಸಾಹೇಬ್ರು, ಅದಕ್ಕೆ ಕರೆಸಿದ್ದಾರೆ ಅಂತ ಭೂಮಿ ಅಂದ್ಕೊತಾಳೆ. ಅಜಿತ್ ಕೂಡ ಅದೇ ರೀತಿ ಯೋಚನೆ ಮಾಡ್ತಾನೆ. ಈ ಬಾಯ್ಬಡ್ಕಿ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ಟಿದೆಯಲ್ಲ, ಅದಕ್ಕೆ ನನಗೆ ಐ ಲವ್ ಯು ಹೇಳ್ತಾಳೆ. ಐ ಲವ್ ಯು ಹೇಳ್ಬಿಟ್ಟು ಮನೆ ಕರ್ಕೊಂಡೋಗಿ ಸಂಸಾರ ಮಾಡೋಣ, ಇಬ್ಬರು ಚೆನ್ನಾಗಿರೋಣ ಲೈಫ್ ಲಾಂಗ್ ಅಂತ ಹೇಳ್ತಾಳೆ.
ಹೇಳ್ತಾಳೆ. ಆದರೆ ನಾನು ಒಪ್ಕೋಬಾರ್ದು ಅಂತ ಅಜಿತ್ ಹೇಳ್ತಾನೆ. ಭೂಮಿ ಕೂಡ ಅದೇ ರೀತಿ ಮಾತಾಡ್ಕೊತಾಳೆ ಒಬ್ಳಿಗೊಬ್ಳೆ ಮನಸ್ಸಲ್ಲಿ. ಏನೇ ಕನ್ವಿನ್ಸ್ ಮಾಡಿದ್ರು ನಾನು ಒಪ್ಕೋಬಾರ್ದು ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಅನ್ಕೊತಾಳೆ. ಸೊ ಈಗ ಫೈನಲಿ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಮಾತಾಡ್ಕೊಳ್ತಾರೆ, ಯಾವ ರೀತಿ ಕಾಂಪ್ರಮೈಸ್ ಆಗ್ತಾರೆ, ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಮತ್ತು ಇಲ್ಲಿ ಅಂಜು ಬೇರೆ ಫೋಟೋಶೂಟ್ ಮಾಡೋಕ್ಕೆ ಅಂತ ಇವರಿಬ್ಬರದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಕದ್ದು ಬಂದಿರಲ್ವಾ, ಮನೆಯವ್ರ ಮುಂದೆಲ್ಲ ಇವ್ರ ಬಂಡವಾಳ ಬಯಲಾಗುತ್ತಾ, ಅದನ್ನೆಲ್ಲ ನೋಡಬೇಕು ಅಂತಂದರೆ ವೆಯ್ಟ್ ಮಾಡಬೇಕು. ನಾಳೆ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಸೊ ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ವಿಡಿಯೋನ ಸುಮ್ಮನೆ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿ. ಹಾಗೆಯೇ ಥ್ಯಾಂಕ್ ಯು.